ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತ ಇದು ಅಂತಾನೆ ಹೇಳಬಹುದು. ಸ್ಥಳೀಯರು ಸೇರಿದಂತೆ ಪ್ರಯಾಣಿಕರು ಸೇರಿದಂತೆ ಸಾಕಷ್ಟು ಮಂದಿ ಇದರಲ್ಲಿ ಪ್ರಾಣವನ್ನ ತೆತ್ತಿದ್ದಾರೆ. ಇದು ಯಾಕಾಯ್ತು, ಹೇಗಾಯ್ತು ಅನ್ನುವಂತಹ ತನಿಖೆ ಸಹ ನಡೀತಾ ಇದೆ. ಇವತ್ತು ಅಥವಾ ನಾಳೆಯೊಳಗೆ ಇದರ ಡೀಟೇಲ್ಡ್ ರಿಪೋರ್ಟ್ ಬರಬಹುದು ಅಂತ ಅಂದಾಜಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬ್ಲಾಕ್ ಬಾಕ್ಸ್ನಲ್ಲಿ ಅಡಗಿದೆ ವಿಮಾನ ದುರಂತದ ರಹಸ್ಯ. ಇಂದಲ್ಲ ನಾಳೆಯೊಳಗೆ ದುರಂತದ ಅಸಲಿ ಸತ್ಯ ಬಯಲು. ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಿದ್ರೆ 48 ಗಂಟೆಗಳಲ್ಲಿ ಸಿಗಲಿದೆ ವರದಿ. ದೇಶದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ವಿಮಾನ ದುರಂತಗಳಲ್ಲಿ ಒಂದಾದ ಅಹಮದಾಬಾದ್ ವಿಮಾನ ಪತನ ದುರಂತದ ತನಿಖೆ ಚುರುಕುಗೊಂಡಿದೆ. ಟೇಕ್ ಆಫ್ ಆದ ಕೆಲವು ಸೆಕೆಂಡ್ಗಳಲ್ಲಿ ಪತನಗೊಂಡ ಜಾಗದಲ್ಲೀಗ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ನಡೆಯುತ್ತಿದೆ. ಈಗಾಗಲೇ ಡಿವಿಆರ್ ಪತ್ತೆಯಾಗಿದೆ. 28 ಗಂಟೆಗಳ ಬಳಿಕ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದ್ದು ದುರಂತಕ್ಕೆ ಅಸಲಿ ಕಾರಣ ಗೊತ್ತಾಗಲಿದೆ. ಬ್ಲಾಕ್ ಬಾಕ್ಸ್ ಸಿಕ್ಕ 48 ಗಂಟೆಗಳಲ್ಲಿಯೇ ರಿಪೋರ್ಟ್ ಸಿಗಲಿದೆ. ಬ್ಲಾಕ್ ಬಾಕ್ಸ್ನಲ್ಲಿ 2 ವಿಧ ಇರುತ್ತೆ. ಒಂದು ಕಾಕ್ಪಿಟ್ನಲ್ಲಿರುವ ಬ್ಲಾಕ್ ಬಾಕ್ಸ್, ಇನ್ನೊಂದು ಡೇಟಾ ರೆಕಾರ್ಡ್ ಬಾಕ್ಸ್. ಒಂದು ಕಾಕ್ಪಿಟ್ನಲ್ಲಿ ಎಟಿಸಿ ಪೈಲಟ್ನೊಂದಿಗಿನ ಸಂಭಾಷಣೆಯ ಆಡಿಯೋ ರೆಕಾರ್ಡ್ ಆಗಿರುತ್ತೆ. ಮತ್ತೊಂದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದರಲ್ಲಿ ಇಂಜಿನ್ನ ಕ್ಷಮತೆ, ವೇಗ, ಎತ್ತರ, ಇತರೆ ತಾಂತ್ರಿಕ ಸಮಸ್ಯೆಗಳು ಏನೇ ಇದ್ರೂ ಫ್ಲೈಟ್ ಡೇಟಾ ರೆಕಾರ್ಡ್ನಲ್ಲಿ ಸರಿಯಾಗಿರುತ್ತೆ. ಈ ಬ್ಲಾಕ್ ಬಾಕ್ಸ್ 1000 ಡಿಗ್ರಿ ಉಷ್ಣಾಂಶವಿದ್ರೂ ಇದಕ್ಕೆ ಹಾನಿಯಾಗಲ್ಲ. ಸಮುದ್ರದ ಆಳಕ್ಕೆ ಬಿದ್ರೂ 30 ದಿನಗಳವರೆಗೆ ಏನೂ ಹಾನಿಯಾಗಲಾರದ ಹಾಗೆ ವಿನ್ಯಾಸ ಮಾಡಿರಲಾಗುತ್ತೆ. ಬ್ಲಾಕ್ ಬಾಕ್ಸ್ಗೆ ಅತಿಯಾದ ಹೊಡೆತ, ಉಷ್ಣಾಂಶವಿದ್ರೆ ಸೆನ್ಸಾರ್, ಚಿಪ್, ಕೇಬಲ್, ಇತರೆ ಎಲೆಕ್ಟ್ರಿಕ್ ಸಾಧನಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹಾನಿಯಾದರೂ ಅವುಗಳನ್ನು ಮರುಜೋಡಿಸಿ ಡೇಟಾವನ್ನ ಪಡೆಯಬಹುದು. ಡಿಜಿಸಿಎ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದು 2 ದಿನಗಳಲ್ಲಿ ಈ ಅತಿ ದೊಡ್ಡ ದುರಂತಕ್ಕೆ ಕಾರಣ ಸಿಗಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.